ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲ ಮತ್ತೊಂದು ಶೇಕ್ಸ್ಪಿಯರ್ನ ಕವಿತಾ ವಾಚನಕ್ಕೆ ಸ್ವಾಗತ, ಸುಸ್ವಾಗತ. ಹೇಗಿದ್ದೀರಿ? ಇದು ಶೇಕ್ಸ್ಪಿಯರ್ನ 66ನೇ ಸಾನೆಟ್ಟು. ಬಹುಶಃ ಈ ಸಾನೆಟ್ನ ರಚನೆಯ ಕಾಲ 1592ರಿಂದ 94 ಇರಬಹುದು ಅಂತ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ಆ ಕಾಲದಲ್ಲಿ ಲಂಡನ್ಗೆ ಪ್ಲೇಗ್ ಅನ್ನೋ ಮಾರಕ ಕಾಯಿಲೆ ದಾಪುಗಾಲಿಕ್ಕಿತ್ತು. ಅನೇಕ ಥಿಯೇಟರ್ಗಳು ಬಂದಾಗಿದ್ವು. ರಂಗ ಚಟುವಟಿಕೆಗಳು ಕೂಡ ಸಂಪೂರ್ಣವಾಗಿ ನಿಂತೆ ಹೋಗಿದ್ವು. ನಮ್ಮಲ್ಲಿ ಕೊರೋನಾ ಬಂದಾಗ ಲಾಕ್ಡೌನ್ ಆಗಿತ್ತಲ್ಲ, ಹಾಗೆ. ಸುಮಾರು 430 ವರ್ಷಗಳ ಹಿಂದೆ ರಚಿಸಿದಂತಹ ಈ ಸಾನೆಟ್ ಈ ಕಾಲಕ್ಕೂ ಕೂಡ ಹೇಗೆ ಒಪ್ಪುತ್ತದೆ? ಪ್ರಸ್ತುತ ಕಾಲಘಟ್ಟಕ್ಕೆ ಕೂಡ ಈಗಷ್ಟೇ ಬರೆದಿದೆಯೇನೋ ಅಂತ ಅನ್ಸುತ್ತೆ. ಹಾಗಾಗಿ ನಿಮಗೂ ಕೇಳಿಸೋಣ ಅಂತ ಅಂದುಕೊಂಡೆ. ಸಾನೆಟ್ ನಂಬರ್ 66. Tired with all this for restful death, I cry, as to behold desert a beggar born, and needy nothing trimmed in jollity, and purest with unhappily forsworn, and gilded honor shamefully misplaced, and made in virtue rudely strumpeted, and right perfection wrongfully disgraced, and strength by limping sway disabled, and art made tongue-tied by authority, and folly doctor-like controlling skill, and simple truth miscalled simplicity, and captive good attending captain ill. Tired with all this, from these would I be gone, save that to die I leave my love alone. ಟೈರ್ಡ್ ವಿತ್ ಆಲ್ ದಿಸ್ ಅಂತ ಶೇಕ್ಸ್ಪಿಯರ್ ಸ್ಟಾರ್ಟ್ ಮಾಡಿದ್ರೆ, ಯಾಕೋ ಇದನ್ನೆಲ್ಲ ಕಂಡು ಸಾಯುವುದೇ ಮೇಲು ಅಂತ ಅನ್ನಿಸ್ತದೆ. ಯಾಕೆಂದ್ರೆ ದಟ್ಟ ದಾರಿದ್ರ್ಯದಲ್ಲಿ ಒಳ್ಳೆಯ ಪ್ರತಿಭೆ ಕಣ್ತೆರಿತದೆ. ಹುಟ್ಟು ಮುಟ್ಟಾಳ ಏಳಿಗೆ ಪಡೆದು ಮೆರಿತಾ ಇರ್ತಾನೆ. ಪರಿಶುದ್ಧ ನಿಷ್ಠೆ ಕೆಲವು ಸಲ ವಂಚನೆಗೆ ಬಲಿಯಾಗ್ತದೆ. ಮಾನಕ್ಕೆ ಮರ್ಯಾದೆಗೆ ಸಿಗದ ನಿರ್ಲಜ್ಜ ನೆಲೆ. ಬಹಳ ಮುಖ್ಯವಾದ ಲೈನ್ ಅಂದ್ರೆ ಅಂಡ್ ಮೇಡ್ ಇನ್ ವರ್ಚ್ಯೂ ರೂಡ್ಲಿ ಸ್ಟ್ರಂಪಿಟೆಡ್ ಅಂತಾನೆ. ಅಂದ್ರೆ ಕನ್ನಡದಲ್ಲಿ ಮುಗ್ಧಶೀಲಕ್ಕೆ ವಸ್ತ್ರಾಪಹರಣದ ಬೆಲೆ. ಮುಗ್ಗರಿಸುವಂತೆ ಪರಿಪೂರ್ಣತೆಗೆ ತೊಡಕು ತಡೆ. ಅಂದ್ರೆ ಅಂಡ್ ರೈಟ್ ಪರ್ಫೆಕ್ಷನ್ ರಾಂಗ್ಫುಲಿ ಡಿಸ್ಗ್ರೇಸ್ಡ್ ಅಂತ. ಸಿಂಹ ಸಾಹಸವ ಕುಂಟಾಗಿಸುವ ನರಿಯ ಕಲೆ. ಹಾಗೆ ಬುದ್ಧಿ ಕೌಶಲ್ಯಕ್ಕೆ ಪೆದ್ದರ ನಿಯಂತ್ರಣ. ಸರಳ ಸತ್ಯಕ್ಕೆ ಸಾಮಾನ್ಯತೆಯ ಸತ್ಕಾರ. ಶ್ರೇಷ್ಠತೆಗೆ ಕೀಳು ನೀಚರ ಸೇವೆ ಬಹುಮಾನ. ಕಡೆದಾಗಿ ಟೈರ್ಡ್ ವಿತ್ ಆಲ್ ದೀಸ್, ಫ್ರಮ್ ದೀಸ್ ವುಡ್ ಐ ಬಿ ಗಾನ್ ಅಂತ ಕವಿ ಕೇಳ್ತಾನೆ. ಯಾಕೋ ಸಾಗುವುದೇ ಲೇಸು ಅಂತ ಅನ್ನಿಸ್ತದೆ ಇದನ್ನೆಲ್ಲ ನೋಡಿ. ಆದರೆ ಐ ಲೀವ್ ಮೈ ಲವ್ ಅಲೋನ್, ನನ್ನ ಒಲವು ಏಕಾಏಕಿ ನನ್ನನ್ನು ಬಿಡಬೇಕಲ್ಲ ಇದರಿಂದ ಅಂತ ಹೇಳ್ತಾನೆ. ಪ್ರೀತಿಯ ಸ್ನೇಹಿತರೆ, ಇದು ಪ್ರಸ್ತುತ ಕಾಲಮಾನ ಘಟ್ಟಕ್ಕೆ ಕೂಡ ಹೇಗೆ ಸಮಯೋಚಿತವಾಗಿ ಮ್ಯಾಚ್ ಆಗ್ತದೆ ಗಮನಿಸಿ.
430 ವರ್ಷಗಳ ಹಿಂದೆ ಬರೆದಂತಹ ಸಾನೆಟ್ ಈಗಲೂ ಕೂಡ ಕರೆಂಟ್ ಸಿಚುಯೇಷನ್ಗೆ ಕೂಡ ತುಂಬ ಫ್ರೆಶ್ ಆಗಿ ಮ್ಯಾಚ್ ಆಗ್ತದೆ.